ನೀವು ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲಾ ರಾಜಕಾರಣದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಸದ್ದು ಮಾಡಿದ ಜಿಲ್ಲೆ ಹಾಸನ. ಬೇರೆ ಬೇರೆ ಕಾರಣಗಳಿಗೂ ಕೂಡ ಇರಬಹುದು. ಮತ್ತೊಂದು ಕಡೆ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಒಂದು ಕಡೆ ಅಭ್ಯರ್ಥಿ ಆಗಿದ್ದಾರೆ. ಅವತ್ತಿನ ದಿನಕ್ಕೆ ಕಾಂಗ್ರೆಸ್ಸಿನಿಂದ ಪುಟ್ಟಸ್ವಾಮಿ ಗೌಡರ ಮೊಮ್ಮಗ ಅಂತಂದ್ರೆ ದೇವೇಗೌಡರು ಮತ್ತೆ ಪುಟ್ಟಸ್ವಾಮಿ ಗೌಡರು ಈ ಹಿಂದಿಂದಲೂ ಕೂಡ ರಾಜಕೀಯ ಬದ್ಧ ವೈರಿಗಳಾಗಿ ಹೊಳೆನರಸೀಪುರ ಭಾಗದಲ್ಲಿ ಗುರುತಿಸಿಕೊಂಡಿದ್ದವರು. ಅವರ ಮೊಮ್ಮಕ್ಕಳು ಅಂತ ಅಂದ್ರೆ ಮೂರನೇ ತಲೆಮಾರು ರಾಜಕೀಯ ಅಖಾಡಕ್ಕೆ ಎಳೆದಿತ್ತು. ಈ ಪೈಕಿ ದೊಡ್ಡ ಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರನ್ನ ಸೋಲಿಸಿ ಶ್ರೇಯಸ್ ಪಟೇಲ್ ಗೆಲುವಿನ ನಗೆಯನ್ನ ಬೀರಿದ್ರು. ಆದ್ರೆ ಇದೀಗ ಶ್ರೇಯಸ್ ಪಟೇಲ್ಗೆ ಕಾನೂನಿನ ಕುಣಿಕೆ ಬೀಳುವ ಸಾಧ್ಯತೆ ಕಾಣಿಸ್ತಾ ಇದೆ. ಶ್ರೇಯಸ್ ಪಟೇಲ್ ಅವರ ಸಂಸದ ಸ್ಥಾನವನ್ನ ಅಸಿಂಧುಗೊಳಿಸಬೇಕು ಅಂತ ಹೇಳಿ ಹೈಕೋರ್ಟ್ ನಲ್ಲಿ ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸಲಾಗಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ಕೊಂಬನ್ನಿ. ಹಾಸನದ ಸಂಸದ ಶ್ರೇಯಸ್ ಪಟೇಲ್ಗೆ ಶಾಕಿಂಗ್ ನ್ಯೂಸ್. ಹಾಸನದ ಸಂಸದರು ಶ್ರೇಯಸ್ ಪಟೇಲ್ ಅವರಿಗೆ ಸದ್ಯ ಶಾಕಿಂಗ್ ನ್ಯೂಸ್ ಒಂದು ಎದುರಾಗಿದೆ. ದೊಡ್ಡಗೌಡರು ಮೊಮ್ಮಗನನ್ನ ಮಣಿಸಿ ಬೀಗಿದ್ರು ಶ್ರೇಯಸ್. ಆದ್ರೆ ಶ್ರೇಯಸ್ ಪಟೇಲ್ ಸಂಸದ ಸ್ಥಾನವನ್ನ ಅನರ್ಹಗೊಳಿಸುವಂತೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ನೂತನ ಸಂಸದರು ಶ್ರೇಯಸ್ ಪಟೇಲ್ ಅವರ ಸಂಸದ ಸ್ಥಾನವನ್ನೇ ಅನರ್ಹಗೊಳಿಸಬೇಕು ಅಂತ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಹೈಕೋರ್ಟ್ ನಲ್ಲಿ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಚರಣ್ ಅಂತಕ್ಕಂಥವರು. ಚರಣ್ ಅಂತಕ್ಕಂಥ ವ್ಯಕ್ತಿ ಹೈಕೋರ್ಟ್ ನಲ್ಲಿ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಿದ್ರೆ ಶ್ರೇಯಸ್ ವಿರುದ್ಧ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಿರುವ ಈ ಚರಣ್ ಯಾರು? ಈ ಚರಣ್ ಯಾರು? ಹಾಗಿದ್ರೆ ಚುನಾವಣಾ ತಕರಾರು ಅರ್ಜಿಯನ್ನ ಯಾಕೆ ಸಲ್ಲಿಸಿದ್ದಾರೆ? ಅಸಲಿಗೆ ಶ್ರೇಯಸ್ ವಿರುದ್ಧ ಈತ ಮಾಡ್ತಾ ಇರ್ತಕ್ಕಂಥ ಆರೋಪಗಳೇನು? ಏನೇನು ಆರೋಪಗಳು ಕೇಳಿ ಬರ್ತಾ ಇದೆ ಶ್ರೇಯಸ್ ವಿರುದ್ಧ? ಏನಾದ್ರು ಆರೋಪ ಇದ್ದೆ ತಾನೇ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸ್ಲಿಕ್ಕೆ ಸಾಧ್ಯ? ಹಾಗಿದ್ರೆ ಏನ್ ಆರೋಪ ಇದೆ? ಎಲ್ಲವನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಹಾಸನದ ನೂತನ ಸಂಸದರಾಗಿ ಶ್ರೇಯಸ್ ಪಟೇಲ್ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡ್ತಾ ಇದ್ದಾರೆ. ನಾವೊಂದಿಷ್ಟು ಫೋಟೋಸ್ ವಿಡಿಯೋಸ್ ಗಳೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಅದೇನಪ್ಪಾ ಅಂದ್ರೆ ನಿರಂತರವಾಗಿ ಗೆದ್ದ ಮೇಲೆ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿ ನಿರಂತರವಾಗಿ ಕೆಲಸವನ್ನ ಮಾಡಿ ಕೈಗೆ ಗ್ಲುಕೋಸ್ ಹಾಕಿಸ್ಕೊಂಡಿದ್ರು. ಆ ನೀಡಲ್ ಇನ್ನು ಕೈಲೇ ಇದ್ರು ಕೂಡ ವಿವಿಧ ಕಾರ್ಯಕ್ರಮಗಳನ್ನ ಅಟೆಂಡ್ ಆಗಿದ್ರು. ಹಾಸ್ಪಿಟಲ್ ಅಲ್ಲೇ ಕುತ್ಕೊಂಡು ಒಂದಿಷ್ಟು ಕಡತಗಳನ್ನ ಚೆಕ್ ಮಾಡ್ತಾ ಇದ್ರು. ನಿರಂತರವಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಒಂದ್ ಪಾರ್ಟ್. ಮತ್ತೊಂದ್ ಕಡೆ ಇದೀಗ ಶ್ರೇಯಸ್ ಪಟೇಲ್ ಅವರ ಸಂಸದ ಸ್ಥಾನವನ್ನ ಅಸಿಂಧುಗೊಳಿಸಬೇಕು ಅಂತ ಹೈಕೋರ್ಟ್ ನಲ್ಲಿ ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸಲಾಗಿದೆ. ಚರಣ್ ಅಂತಕ್ಕಂಥವರು ಈ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗಿತ್ತು ಹಾಸನ ಲೋಕಸಭಾ ಕ್ಷೇತ್ರ. ಒಂದ್ ಕಡೆ ಚುನಾವಣೆಗೆ ಒಂದೆರಡು ದಿನ ಇರಬೇಕಾದ್ರೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗುವ ಅಶ್ಲೀಲ ವಿಡಿಯೋಗಳು ವೈರಲ್ ಆದವು ಎಲ್ಲ ಕಡೆ. ಅದು ಚುನಾವಣೆ ಮೇಲೆ ಎಷ್ಟು ಪರಿಣಾಮ ಬೀರ್ತೋ ಗೊತ್ತಿಲ್ಲ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧದ ಅಲೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಏನಿತ್ತು ಅದು ಶ್ರೇಯಸ್ ಪಟೇಲ್ಗೆ ವರವಾಗಿ ಪರಿಣಮಿಸಿತ್ತು. ಹಾಗಾಗಿ ಈ ಬಾರಿ ಶ್ರೇಯಸ್ ಪಟೇಲ್ ದೊಡ್ಡಗೌಡರ ಮೊಮ್ಮಗನ ವಿರುದ್ಧ ಅಭೂತಪೂರ್ವ ಗೆಲುವನ್ನ ಸಾಧಿಸಿದ್ರು. ಈ ಮೂಲಕ 2 ದಶಕಗಳ ಹಿಂದಿನ ಇತಿಹಾಸವನ್ನ ಹಾಸನ ಜಿಲ್ಲೆಯಲ್ಲಿ ಮತ್ತೆ ಮರುಕಳಿಸುವಂತೆ ಮಾಡಿದ್ರು. ಇದರ ಜೊತೆಗೆ ಯಾವಾಗ ಶ್ರೇಯಸ್ ಪಟೇಲ್ ಗೆಲುವಿನ ನಗೆಯನ್ನ ಬೀರಿದ್ರು, ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಭದ್ರಕೋಟೆ ಎಂದು ಕರೆಸಿಕೊಳ್ತಾ ಇದ್ದ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿಗೆ ಒಂದು ಶಕ್ತಿ ಸಿಕ್ಕಂತಾಗಿತ್ತು. ಇದರ ಜೊತೆಗೆ ಶ್ರೇಯಸ್ ಪಟೇಲ್ ಗೆಲುವು ಒಂದ್ ಕಡೆ, ಮತ್ತೊಂದು ಕಡೆ ಬ್ಯಾಕ್ ಟು ಬ್ಯಾಕ್ ರೇವಣ್ಣ ಅವರ ಕುಟುಂಬ ಅಂತ ಅಂದ್ರೆ ಹೊಳೆನರಸೀಪುರ ಹಾಸನ ಜಿಲ್ಲೆ ಎಸ್ಪೆಷಲಿ ಹೊಳೆನರಸೀಪುರದಲ್ಲಿ ರಾಜಕೀಯ ದೈತ್ಯ ಶಕ್ತಿ ಅಂತ ಗುರುತಿಸ್ಕೊಂಡಿದ್ದ ರೇವಣ್ಣ ಅವರು ಹಾಗೂ ಅಲ್ಲಿ ಏಕಮೇವ ಚಕ್ರಾಧಿಪತಿ ಎಂಬಂತೆ ವರ್ತಿಸ್ತಾ ಇದ್ದಂತಹ ರೇವಣ್ಣ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಒಂದಲ್ಲ ಒಂದು ಕಾನೂನು ಕುಣಿಕೆಗಳು ಎದುರಾಗ್ತಾ ಹೋಯ್ತು. ಇಡೀ ಅವರ ಕುಟುಂಬ ಕಾನೂನಿನ ಚೌಕಟ್ಟಿನ ಒಳಗೆ ಸಿಲುಕಿ ಇವತ್ತು ನಲುಗ್ತಾ ಇದೆ. 2 ಪುತ್ರರು ಜೈಲಿನಲ್ಲಿದ್ದರೆ, ತಂದೆ ಮತ್ತೆ ತಾಯಿ ಅಂತ ಅಂದ್ರೆ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಬೇಲ್ನ ಮೇಲಿದ್ದಾರೆ. ಇವೆಲ್ಲದರ ನಡುವೆ ಶ್ರೇಯಸ್ ಪಟೇಲ್ ಈ ಸಂದರ್ಭವನ್ನ ಎನ್ಕ್ಯಾಶ್ ಮಾಡ್ಕೊಂಡ್ರು. ಈ ಸಂದರ್ಭವನ್ನ ಎನ್ಕ್ಯಾಶ್ ಮಾಡ್ಕೊಂಡು ಹಾಸನ ಜಿಲ್ಲೆಯಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ತಿರುಗ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳಾಗಿರಬಹುದು, ಇವೆಲ್ಲವನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ತಾಯಿಯನ್ನು ಕೂಡ ಅಲ್ಲಿ ಅಖಾಡಕ್ಕೆ ಇಳಿಸುವ ಸಿದ್ಧತೆಗಳು ಕೂಡ ನಡೀತಾ ಇದೆ ಅಂತ ಹೇಳಲಾಗ್ತದೆ. ಅವೆಲ್ಲ ಒಂದು ಪಾರ್ಟ್. ಈಗ ಇಲ್ಲಿ ಬಂದಿರತಕ್ಕಂತ ವಿಷಯ ಏನಪ್ಪಾ ಅಂದ್ರೆ ಇವೆಲ್ಲದರ ನಡುವೆ ಇದೀಗ ಶ್ರೇಯಸ್ ಪಟೇಲ್ ಅವರ ಸಂಸದ ಸ್ಥಾನವನ್ನೇ ಅಸಿಂಧುಗೊಳಿಸಬೇಕು ಅಂತ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಏನ್ ಅರ್ಜಿಯನ್ನ ಸಲ್ಲಿಸಲಾಗಿದೆ, ಯಾಕೆ ಅರ್ಜಿಯನ್ನ ಸಲ್ಲಿಸಲಾಗಿದೆ, ಯಾರು ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಇವೆಲ್ಲವನ್ನ ನೋಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನು ಏನಂತ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಶ್ರೇಯಸ್ ಪಟೇಲ್ ಅವರ ನಾಮಪತ್ರ ಕ್ರಮಬದ್ಧವಾಗಿಲ್ಲ ಅಂತ ಘೋಷಣೆ ಮಾಡಬೇಕು ಅಂತ ಕೋರಿದ್ದಾರೆ ಹೈಕೋರ್ಟ್ ನಲ್ಲಿ.
ಏನು ನಾಮಪತ್ರವನ್ನ ಸಲ್ಲಿಸಿದ್ದಾರೆ, ಅಫಿಡೇವಿಟ್ ಏನ್ ಸಲ್ಲಿಕೆ ಮಾಡಿದ್ದಾರೆ ಅದು ಕ್ರಮಬದ್ಧವಾಗಿಲ್ಲ, ಅದರಲ್ಲಿ ಒಂದಿಷ್ಟು ಲೋಪಗಳಿದ್ದಾವೆ. ಹೀಗಾಗಿ ಅವರ ಸ್ಥಾನವನ್ನ ಅವರು ಏನು ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಅದನ್ನ ಅಸಿಂಧು ಅಂತ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು. ಹಾಗೂ ಅದರ ಜೊತೆಗೆ ಒಂದಿಷ್ಟು ಪಾಯಿಂಟ್ಗಳನ್ನ ಹೇಳ್ತಾ ಹೋಗ್ತಾರೆ. ಹಿಂದಿನ 5 ವರ್ಷಗಳ ಆದಾಯ ತೆರಿಗೆ ರಿಟರ್ನ್ಸ್ ಅನ್ನ ಸಲ್ಲಿಸಿಲ್ಲ ಶ್ರೇಯಸ್ ಪಟೇಲ್. ಅವ್ರು ಮಾಡ್ತಾ ಇರ್ತಕ್ಕಂಥ ಆರೋಪ ಇದು. ಹಿಂದಿನ 5 ವರ್ಷಗಳ ಆದಾಯ ತೆರಿಗೆ ರಿಟರ್ನ್ಸ್ ಅನ್ನ ಸಲ್ಲಿಸಿಲ್ಲ ಮತ್ತು ಆ ಕುರಿತು ಪ್ರಮಾಣ ಪತ್ರದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೀಡಿಲ್ಲ ಅಂತ ಅರ್ಜಿಯಲ್ಲಿ ವಿವರಿಸಿದ್ದಾರೆ. ಏನು ತಕರಾರು ಅರ್ಜಿ ಇದೆಯಲ್ಲ ಅದರಲ್ಲಿ ಕಳೆದ 5 ವರ್ಷಗಳಿಂದ ಶ್ರೇಯಸ್ ಪಟೇಲ್ ಆದಾಯ ತೆರಿಗೆ ರಿಟರ್ನ್ಸ್ ಅನ್ನ ಮಾಡಿಲ್ಲ ಅಂಡ್ ಅದರ ಜೊತೆಗೆ ಆ ಕುರಿತು ಪ್ರಮಾಣ ಪತ್ರದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಒದಗಿಸಿಲ್ಲ. ಅಫಿಡೇವಿಟ್ ಅಂತ ಏನ್ ಸಲ್ಲಿಕೆ ಮಾಡ್ತಾರೆ ಚುನಾವಣಾ ನಾಮಪತ್ರ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಅವ್ರ ಸಂಪೂರ್ಣ ವಿವರಗಳನ್ನ ಅಲ್ಲಿ ಘೋಷಣೆ ಮಾಡ್ಕೋಬೇಕು. ಅವ್ರ ಆಸ್ತಿ ಎಷ್ಟು, ಈ ಹಿಂದೆ ಎಷ್ಟಿತ್ತು, ಕಳೆದ ವರ್ಷ ಎಷ್ಟಿತ್ತು, ಯಾವ ಮೂಲಗಳಿಂದ ಆದಾಯ ಬರ್ತಾ ಇದೆ, ಇವೆಲ್ಲವನ್ನ ಫೈಲ್ ಮಾಡಬೇಕು. ಅದನ್ನ ಮಾಡಿಲ್ಲ, ಮಾಡಿರೋದನ್ನು ಕೂಡ ಸರಿಯಾಗಿ ನಾಮಪತ್ರದಲ್ಲಿ ಸೇರಿಸಿಲ್ಲ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಚುನಾವಣಾ ವೆಚ್ಚದ ಬಗ್ಗೆಯೂ ಕೂಡ ತಪ್ಪು ಮಾಹಿತಿಯನ್ನು ನೀಡಲಾಗಿದೆ. ಚುನಾವಣಾ ಸಂದರ್ಭದಲ್ಲಿ ಒಬ್ಬ ಅಭ್ಯರ್ಥಿಗೆ ಇಂತಿಷ್ಟು ಹಣವನ್ನ ಖರ್ಚು ಮಾಡಬೇಕು ಅಂತಿರುತ್ತೆ, ಚುನಾವಣಾ ವೆಚ್ಚವನ್ನ ಇಷ್ಟೊಂದು ಮಾತ್ರ ಖರ್ಚು ಮಾಡಬೇಕು ಅಂತಿರುತ್ತೆ. ಆದ್ರೆ ಚುನಾವಣಾ ವೆಚ್ಚದ ಬಗ್ಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಶ್ರೇಯಸ್ ಪಟೇಲ್ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಮತ್ತೊಂದು ಕೋಟ್ ಮಾಡ್ತಾರೆ, ನಿಗದಿಗಿಂತ ಹೆಚ್ಚಿನ ಹಣವನ್ನ ಖರ್ಚು ಮಾಡಿದ್ದಾರೆ. ಏನು ಲಿಮಿಟ್ ಇತ್ತೋ ಆ ಲಿಮಿಟ್ಗಿಂತ ಹೆಚ್ಚಿನ ಹಣವನ್ನ ಖರ್ಚು ಮಾಡಲಾಗಿದೆ. ಆ ಕುರಿತು ಸರಿಯಾದ ಲೆಕ್ಕವನ್ನ ಆಯೋಗಕ್ಕೆ ಸಲ್ಲಿಕೆ ಮಾಡಿಲ್ಲ. ಅಂಡ್ ಚುನಾವಣಾ ಆಯೋಗಕ್ಕೆ ಕೊಡಬೇಕು, ಏನ್ ಖರ್ಚು ಮಾಡಿದೀವಿ, ಕಾರ್ಯಕ್ರಮದ ಎಷ್ಟು ಖರ್ಚು. ಅವ್ರ ಕಡೆಯವರು ಕೂಡ ಒಬ್ರು ಅಬ್ಸರ್ವರ್ ಇರ್ತಾರೆ, ಅವ್ರು ಕೂಡ ಲೆಕ್ಕ ಬರ್ಕೊಂಡಿರ್ತಾರೆ. ಅವರ ಲೆಕ್ಕ ಜೊತೆಗೆ ಅಭ್ಯರ್ಥಿ ಯಾರಿರ್ತಾರೆ ಅವ್ರು ಕೊಡ್ತಕ್ಕಂಥ ಲೆಕ್ಕ ಟ್ಯಾಲಿ ಆಗಬೇಕು. ಬಟ್ ಇಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಸಲ್ಲಿಸಿದ್ದಾರೆ. 3 ಪಾಯಿಂಟ್. ಒಂದು, ಕಳೆದ 5 ವರ್ಷದಿಂದ ಐಟಿ ಫೈಲ್ ಕರೆಕ್ಟ್ ಮಾಡಿಲ್ಲ. ಮತ್ತೊಂದ್ ಕಡೆ ಏನು ನಾಮಪತ್ರ ಸಲ್ಲಿಕೆ ಮಾಡಿದ್ರು ಅದು ಕ್ರಮಬದ್ಧವಾಗಿಲ್ಲ. ಮತ್ತೊಂದ್ ಕಡೆ ಚುನಾವಣಾ ವೆಚ್ಚದ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಮತ್ತೊಂದ್ ಕಡೆ ಏನು ನಿಗದಿ ಇತ್ತು ಅದಕ್ಕಿಂತ ಹೆಚ್ಚಿನ ಹಣವನ್ನ ಖರ್ಚು ಮಾಡಿದ್ದಾನೆ ಅಂತಕ್ಕಂಥ ಆರೋಪಗಳು. ಹಾಗಿದ್ರೆ ಈ ಚುನಾವಣಾ ತಕರಾರು ಅರ್ಜಿಯನ್ನ ಹೈಕೋರ್ಟ್ ನಲ್ಲಿ ಫೈಲ್ ಮಾಡಿರೋದು ಯಾರು ಅಂತ ನೋಡ್ತಾ ಹೋದ್ರೆ ಡಿ ಚರಣ್ ಅಂತಕ್ಕಂಥವ್ರು ಈ ಅರ್ಜಿಯನ್ನ ಫೈಲ್ ಮಾಡಿದ್ದಾರೆ. ಡಿ ಫಾರ್ ದೇವರಾಜೇಗೌಡ. ಯಾರು ಈ ಚರಣ್ ಅಂತ ಅಂದ್ರೆ ಹೊಳೆನರಸೀಪುರದಲ್ಲಿ ರೇವಣ್ಣ ಅವರ ವಿರುದ್ಧ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಂತಹ ದೇವರಾಜೇಗೌಡರು. ಮೊನ್ನೆ ರಾಜ್ಯ ಸರ್ಕಾರವನ್ನ ಕೆಡುತ್ತೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಅದಾದ ನಂತರ ದಾಖಲಾಗಿದ್ದ ಅತ್ಯಾಚಾರ ಪ್ರಕರಣದಲ್ಲಿ ಸುಮಾರು ತಿಂಗಳುಗಳ ಮೇಲೆ ಇರಬಹುದು, ನನ್ನ ಪ್ರಕಾರ 1-1.5 ತಿಂಗಳ ಮೇಲೆ ಜೈಲಿನಲ್ಲಿ ಇದ್ರು, ಹಾಸನದ JMFC ಯಲ್ಲಿ ಇದ್ರು. ಆ ದೇವರಾಜೇಗೌಡರು ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ರೇವಣ್ಣ ಪುತ್ರ ಕಳೆದ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವೂ ಕೂಡ ಇದೇ ರೀತಿ ನಾಮಪತ್ರ ಕ್ರಮಬದ್ಧವಾಗಿಲ್ಲ, ಸುಳ್ಳು ಮಾಹಿತಿಗಳನ್ನ ಕೊಟ್ಟಿದ್ದಾರೆ, ಅಫಿಡೇವಿಟ್ ತಪ್ಪಾಗಿದೆ, ಐಟಿ ರಿಟರ್ನ್ಸ್ ಫೈಲ್ ಮಾಡಿಲ್ಲ ಅಂತ ಗ್ರೌಂಡ್ಸ್ ಅನ್ನ ಇಟ್ಕೊಂಡು ಹೈಕೋರ್ಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸಂಸದ ಸ್ಥಾನವನ್ನ ಅಸಿಂಧುಗೊಳಿಸಬೇಕು ಅಂತ ಕೇಸ್ ಹಾಕೊಂಡಿದ್ರು. ಪಾಪ 5 ವರ್ಷ ನಿರಂತರವಾಗಿ ಅದಕ್ಕೋಸ್ಕರ ಹೋರಾಡಿದ್ರು. ಆದರೆ ಆ ಕೇಸು ಮುನ್ನೆಲೆಗೆ ಬಂದು ಪ್ರಜ್ವಲ್ ರೇವಣ್ಣ ಅನರ್ಹ ಆಗೋದಾಳಾಗೋಗ್ಲಿ ಇವತ್ತಿನವರೆಗೂ ಆ ತೀರ್ಪೇ ಪ್ರಕಟ ಆಗಿಲ್ಲ. 5 ವರ್ಷ ಸಂಪೂರ್ಣವಾಗಿ ಪುಣ್ಯಾತ್ಮ ಮುಗಿಸಾಯ್ತು ಆತನ ಸಂಸದ ಅವಧಿಯನ್ನ. ಇದೀಗ ಅದೇ ದೇವರಾಜೇಗೌಡರು ತಮ್ಮ ಪುತ್ರನ ಕೈಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಸಿದ್ದಾರೆ. ದೇವರಾಜೇಗೌಡ ಪುತ್ರ ಚರಣ್ ಅಂತಕ್ಕಂಥವ್ರು, ಅವರು ಕೂಡ ಲಾ ಸ್ಟೂಡೆಂಟ್ ಅಂತೆ. ಅವರ ಮೂಲಕ ಅರ್ಜಿಯನ್ನ ಫೈಲ್ ಮಾಡಲಾಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಏನೇನು ಆರೋಪಗಳನ್ನ ಹೊರಿಸಿ ಅವರ ಸಂಸದ ಸ್ಥಾನವನ್ನ ಅನರ್ಹ ಮಾಡಬೇಕು ಅಂತ ಓಡಾಡಿದ್ರಲ್ಲ ದೇವರಾಜೇಗೌಡರು, ಹೋದ್ಸಲಿ ನಾನು ಮಾಡಿದಾಗ ಆಗ್ಲಿಲ್ಲ, ಈ ಸಲಿ ನನ್ನ ಮಗ ಬಂದಿದ್ದಾನೆ, ನನ್ನ ಮಗನ ಕೈ ಮಾಡಿಸ್ಬಿಡೋಣ ಅಂತ ಹೇಳಿ ಶ್ರೇಯಸ್ ಪಟೇಲ್ ವಿರುದ್ಧವಾಗಿ ತಮ್ಮ ಪುತ್ರನ ಕೇಲೆ ಅರ್ಜಿಯನ್ನ ಫೈಲ್ ಮಾಡಿಸಿದ್ದಾರೆ. ಫೈಲ್ ಆಗಿದೆ. ಇದಾದ ಮೇಲೆ ಕಾನೂನು ಪ್ರೊಸೀಜರ್ ಏನಿದೆ ಅವೆಲ್ಲವೂ ಕೂಡ ನಡ್ಕೊಂಡು ಹೋಗುತ್ತೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ ಚುನಾವಣಾ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಕ್ಕಂಥ ಡಿ ಚರಣ್ ಅವರು ನಮ್ಮ ಜೊತೆ ಲೈನ್ ನಲ್ಲಿ ಇದ್ದಾರೆ. ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಚರಣ್ ಅವರೇ ನಮಸ್ತೆ. ಸರ್ ನಮಸ್ತೆ ಸರ್. ಹಾಸನದ ಸಂಸದರಾಗಿ ಶ್ರೇಯಸ್ ಪಟೇಲ್ ಅವರು ನೂತನವಾಗಿ ಆಯ್ಕೆ ಆಗಿದ್ದಾರೆ. ಈಗ ಅವರ ವಿರುದ್ಧ ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದೀರಿ. ಒಂದು 3 ಪಾಯಿಂಟ್ಗಳನ್ನ ನೋಡಿದೆ. ಏನ್ ಸರ್ ಇದು, ಯಾಕೆ ಈ ಅರ್ಜಿ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಅಂತಂದ್ರೆ ರಾಜಕೀಯವಾಗಿ ಇದಾ ಅಥವಾ ಯಾವ ತರ ಇದು? ಸರ್ ಎಲ್ಲದಕ್ಕಿಂತ ಮೊದಲಾಗಿ ನಾನೊಬ್ಬ ರಾಜಕಾರಣಿನೂ ಅಲ್ಲ, ರಾಜಕೀಯ ವ್ಯಕ್ತಿನೂ ಅಲ್ಲ. ನಾನೊಬ್ಬ ಸಾಮಾನ್ಯ ಮತದಾರ, ನಮ್ಮ ಕ್ಷೇತ್ರದಲ್ಲಿ ಒಬ್ಬ ಮತದಾರ. ಈ ಚುನಾವಣಾ ತಕರಾರು ಅರ್ಜಿ ಏನಕ್ಕೆ ಹಾಕ್ತಿವಿ ಅಂತಾರೆ, ನಮ್ಮನ್ನ ಪ್ರತಿನಿಧಿಸುವಂತ ಒಬ್ಬ ಪ್ರತಿನಿಧಿ ಯಾರಿರ್ತಾರೆ ಆತ ಸೂಕ್ತ ಅಂದ್ರೆ ಕೇಪಬಲ್ ಆಗಿರ್ಬೇಕು, ನಮ್ಮನ್ನ
ಪ್ರತಿನಿಧಿಸುವ ಒಬ್ಬ ವ್ಯಕ್ತಿ ನಿಷ್ಠೆ ಮತ್ತು ನಿಯತ್ತಿಂದ ಕೆಲಸ ಮಾಡ್ಬೇಕು ಅನ್ನೋದು ನಮ್ಮ ಇಚ್ಛೆ ಆಗಿರುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಸಂಸದ ಸ್ಥಾನಕ್ಕೆ ನೂತನವಾಗಿ ಆಯ್ಕೆಯಾಗಿರುವಂತ ಶ್ರೇಯಸ್ ಎಂ ಪಟೇಲ್ ಏನಿದ್ದಾರೆ, ಅವರ ಈ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಅಫಿಡೇವಿಟ್ ಅಂತ ಏನ್ ಮಾಡ್ತೀವಿ ಫಾರ್ಮ್ 26, ಅದ್ರಲ್ಲಿ ತನ್ನ ಚಿರಸ್ಥಿರ ಮತ್ತು ಆಸ್ತಿಗಳ ಬಗ್ಗೆ ಏನು ಸಂಪೂರ್ಣ ಘೋಷಣೆ ಕೊಡ್ಬೇಕು. ಆ ಘೋಷಣೆಗಳಲ್ಲಿ ಸುಳ್ಳು ಮಾಹಿತಿ ಮತ್ತು ಕೆಲವೊಂದು ಅಂಶಗಳನ್ನ ಮುಚ್ಚಿಟ್ಟು ಕೂಡ ಅಫಿಡೇವಿಟ್ ನ ಸಲ್ಲಿಕೆ ಮಾಡಿರೋದು ನಮ್ ಗಮನಕ್ಕೆ ಬಂದು, ನಂತರ ನಾವು ಅದನ್ನೆಲ್ಲ ಪರಿಶೀಲಿಸಿ ನೋಡಿದಾಗ ಹೌದು ಈ ರೀತಿ ಕೆಲವು ಮಾಹಿತಿಗಳನ್ನ ಇವರು ಮುಚ್ಚಿಟ್ಟಿದ್ದಾರೆ ಜನಗಳಿಂದ. ಯಾಕಂದ್ರೆ ಈ ನಾಮಿನೇಷನಲ್ ಅಫಿಡೇವಿಟ್ ಫಾರ್ಮ್ 26 ಏನಕ್ಕೆ ಹಾಕ್ತಾರೆ ಅಂತ ಅಂದ್ರೆ, ಜನಗಳಿಗೆ ಆತನ ಆದಾಯ ಮತ್ತೆ ಆತನ ಸಂಪೂರ್ಣ ವಿವರ ತಿಳಿದು ಈತ ನಮ್ಮನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಕೇಪಬಲ್ ಇದನೋ ಇಲ್ವೋ ಅನ್ನೋದನ್ನ ನಮ್ಗೆ ಆಯ್ಕೆ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡುತ್ತೆ ಫಾರ್ಮ್ 26. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ, ಈ ರೀತಿ ಸುಳ್ಳು ಮಾಹಿತಿಗಳನ್ನ ಯಾವುದೇ ಕಾರಣಕ್ಕೂ ವೋಟರ್ಗಳಿಗೆ ಮುಚ್ಚಿಡಬಾರ್ದು, ಮತ್ತೆ ಅವರಿಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ಟು ನಂತರ ಒಬ್ಬ ಅಭ್ಯರ್ಥಿ ತನ್ನನ್ನ ಆಯ್ಕೆ ಮಾಡ್ಬೇಕೋ ಬೇಡೋ ಅಂತ ನಿರ್ಧಾರ ಮಾಡುವಂತ ಹಕ್ಕನ್ನ ವೋಟರ್ಗಳಿಗೆ ಬಿಡ್ಬೇಕು ಅನ್ನೋದು ಕಾನೂನಲ್ಲೇ ಇದೆ. ಸೊ ಕಳೆದ 5 ವರ್ಷದಿಂದ ಅವ್ರು ಐಟಿ ರಿಟರ್ನ್ಸ್ ಫೈಲ್ ಮಾಡಿಲ್ಲ ಅಂತಕ್ಕಂಥದ್ದು ಕ್ಲೈಮ್ ಮಾಡಿದಿರಿ ಅಲ್ಲ ಸರ್? ಅದು ಐಟಿ ರಿಟರ್ನ್ಸ್ ಏನಾಗಿದೆ ಅಂತಂದ್ರೆ, ನೀವು 2023 MLA ಎಲೆಕ್ಷನ್ಸ್ ಅಲ್ಲಿ ಫೈಲ್ ಮಾಡಿದಂತ ಅಫಿಡೇವಿಟ್ಗೂ ಮತ್ತೆ ಈಗ ಫೈಲ್ ಮಾಡಿರುವಂತ MP ಎಲೆಕ್ಷನ್ ಅಫಿಡೇವಿಟ್ಗೂ ಕಂಪೇರ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗೋದ್ರಲ್ಲಿ ಕಂಪ್ಲೀಟ್ ಆಗಿ ಡಿಫ್ರೆನ್ಸಸ್ ಇದೆ, ಡಿಫ್ರೆನ್ಸಸ್ ಆಫ್ ಡಿಕ್ಲರೇಷನ್ ಇದೆ. ನಂತರ ಏನಾಗುತ್ತೆ ಅಂದ್ರೆ, ಪ್ರತಿ ಇಯರ್ಗೆ ಅವ್ರಿಗೆ ಏನ್ ಕೊಡ್ಬೇಕು, ಈಗ ಅವ್ರ ಅಫಿಡೇವಿಟ್ ಅಲ್ಲಿ ಆತನಿಗೆ ಬಿಸ್ನೆಸ್ ಮತ್ತೆ ಅಗ್ರಿಕಲ್ಚರಲ್ ಇನ್ಕಮ್ ಇದೆ ಅಂತ ಹೇಳಿದ್ದಾರೆ. ಅವರು ಈಸ್ ಅರ್ನಿಂಗ್ ಅಮೌಂಟ್ ಅಬೌವ್ ದ ಟ್ಯಾಕ್ಸಬಲ್ ಲಿಮಿಟ್, ಅವರು ಅದನ್ನ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಇಷ್ಟೋ ದಿನ ಆದ್ರೂ ಕೂಡ. ಇಟ್ ಈಸ್ ಫಾರ್ ದ IT ಡಿಪಾರ್ಟ್ಮೆಂಟ್, ಅದು ಇಟ್ ಡಸಂಟ್ ಮ್ಯಾಟರ್, ಬಟ್ ಅಟ್ ಎಂಡ್ ಆಫ್ ದ ಡೇ ಹಿ ಹ್ಯಾಸ್ ಟು ಡಿಕ್ಲೇರ್. ಸೊ ನಿಮ್ಮ ನಾಲೆಡ್ಜ್ ಪ್ರಕಾರ ಈ ಹಿಂದೆ ಈ ತರ ಅರ್ಜಿ ನಿಮ್ಮ ತಂದೆಯು ಕೂಡ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಸೇಮ್ ಇದೇ ತರದ ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು, ಬಟ್ ಇನ್ನು ಕೂಡ ಅದು ತೀರ್ಪೆ ಹೊರಗೆ ಬರ್ಲಿಲ್ಲ. ಬಟ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಬೇರೆ ಕಡೆ ಎಲ್ಲಿ ತೀರ್ಪು ಬಂದಿದೆ ಅಂತಂದ್ರೆ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈಗ ಪ್ರೆಸೆಂಟ್ ಪ್ರಕರಣ ಪೆಂಡಿಂಗ್ ಇದೆ. ಅವರು ಪ್ರಜ್ವಲ್ ರೇವಣ್ಣ ಅವರು ಹೋಗಿ ಸ್ಟೇ ತಗೊಂಡ್ಬಂದಿದ್ದಾರೆ. ಬಟ್ ಹೈಕೋರ್ಟ್ ಅಲ್ಲಿ ಏನಾಗಿತ್ತು, ಸುಮಾರು 246 ಪುಟಗಳ ಆರ್ಡರ್ ಶೀಟ್ ಏನಿದೆ ಅದನ್ನ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಆಗ ಮಾಡಿದಂತ ಅಲಿಗೇಷನ್ಸ್ ಇತ್ತು. ಅಂಡ್ ಇನ್ನೊಂದು ನಾವು ಇದ್ರ ಮೂಲಕ ನಿಮ್ಗೆ ಏನ್ ತಿಳಿಸ್ತೀನಿ ಅಂತ ಅಂದ್ರೆ, ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ನನ್ನ ತಂದೆಯವರು ಅರ್ಜಿದಾರರಾಗಿದ್ರು, ಪಿಟಿಷನರ್. ಬಟ್ ಈ ಅವರಿಗೆ ಈ ಕೇಸಲ್ಲಿ ಅವ್ರ ಅಡ್ವೊಕೇಟ್ ಆಗಿದ್ದಾರೆ. ಬಟ್ ಈ ಕೇಸಿನ ಸಂಪೂರ್ಣ ಜವಾಬ್ದಾರಿ ಮತ್ತೆ ಇದನ್ನ ಹಾಕ್ಬೇಕು ಅಥವಾ ಈ ರೀತಿ ಸುಳ್ಳು ಮಾಹಿತಿಗಳಿದೆ ಅನ್ನೋದನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಪ್ರತಿಯೊಂದನ್ನು ಗಮನಕ್ಕೆ ತಗೊಂಡ್ಬಂದಿದ್ದು ನಾನು. ಅಂದ್ರೆ ನಾನು ಹೇಳ್ತಕ್ಕಂಥದ್ದು, ಬೇರೆ ಪ್ರಕರಣಗಳಲ್ಲಿ ಎಲ್ಲರಿಗೂ ಕನ್ವಿಕ್ಷನ್ ಆಗಿರ್ತಕ್ಕಂಥದ್ದು ಅಥವಾ ಅನರ್ಹಗೊಂಡಿರ್ತಕ್ಕಂಥ ಉದಾಹರಣೆಗಳಿದೆಯಾ ಅಂತ? ಇದೆ ಸರ್, ಹಲವಾರು ಇದೆ. ಬಟ್ ನಮ್ಮ ರಾಜ್ಯದಲ್ಲಿ ಈ ರೀತಿ ಪ್ರಕರಣಗಳು ಕಮ್ಮಿ, ಜನಗಳ ಗಮನಕ್ಕೆ ಬಂದಿರೋದು ಬಹಳ ಕಮ್ಮಿ. ಯಾಕೆಂದ್ರೆ ಕಳೆದ ಸಲ ಪ್ರಜ್ವಲ್ ರೇವಣ್ಣ ಅವ್ರು ಹೈಕೋರ್ಟ್ ಅಲ್ಲಿ ಅನರ್ಹ ಆದ್ರು, ಬಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಸ್ಟೇ ತಗೊಂಡ್ಬಂದ್ರು. ಬಟ್ ಅಲ್ಲಿ ಪ್ರಕರಣ ಇದು ಕಂಪ್ಲೀಟ್ ಆಗಿ ಮುಗ್ದಿತ್ತು ಸರ್, ಅದಿನ್ನ ಪೆಂಡಿಂಗ್ ಇದೆ. ಬಟ್ ಆತನ ಅವಧಿಯೇ ಮುಗ್ದೋಯ್ತಲ್ಲ? ಅಲ್ಲ, ಮುಗ್ದೋಯ್ತು. ಅಲ್ಲಿ ಏನಾಗಿತ್ತು ಅಂದ್ರೆ ಲಾಸ್ಟ್ ಅದೇ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಹೌದು ಮತದಾರರು ಅದನ್ನ ಹಾಕ್ತಕ್ಕಂಥ ತಪ್ಪು ಅನ್ನೋದಲ್ಲ ನನ್ನ ವಾದ. ಬಟ್ ಈ ತರ ಹಾಕೋದ್ರಿಂದ ಪ್ರಯೋಜನ ಆಗುತ್ತಾ, ಯಾವ್ದಾದ್ರು ಇದ್ರಲ್ಲಿ ಕನ್ವಿಕ್ಟ್ ಆಗಿರ್ತಕ್ಕಂಥದ್ದು ಇದೆಯಾ ಅಂತ? ಆಗ್ಲಿ ಅಂತಾನೆ ಆ ಅಪೇಕ್ಷೆಯಿಂದಾನೆ ನಾವು ಫೈಟ್ ಮಾಡೋದು. ಬಟ್ ಏನಾಗುತ್ತೆ ಅಂದ್ರೆ, ಲಾಸ್ಟ್ ಎಲೆಕ್ಷನ್ ಪಿಟಿಷನ್ ಏನಾಗಿತ್ತು ಅಂದ್ರೆ, ಇಲ್ಲಿ ಕೆಲವು ಟೆಕ್ನಿಕಲ್ ಗ್ರೌಂಡ್ಸ್ ಇಂದಾಗಿ ಅದು ವಜಾಗೊಂಡು ಅದು ಸುಪ್ರೀಂ ಕೋರ್ಟ್ ಹೋಗಿ ಮತ್ತೆ ಅಲ್ಲಿಂದ ರಿಮಾಂಡ್ ಆಗಿ ಹೈಕೋರ್ಟಿಗೆ ಬಂದು ಹೈಕೋರ್ಟ್ ಅಲ್ಲಿ ಟ್ರಯಲ್ ಮಾಡ್ಬೇಕು ಅಂತ ಆರ್ಡರ್ ಬಂದಿದ್ದು. ಸೊ ಆ ಪ್ರೊಸೆಸ್ ಸುಮಾರು 2-3 ವರ್ಷ ಕಳೆದೋಗ್ಬಿಡ್ತು. ಬಟ್ ಇಲ್ಲಿ ಆಕ್ಚುಲ್ ಆಗಿ ನೋಡಿದ್ರೆ ಈ ಪ್ರಕರಣ ಹೈಕೋರ್ಟ್ ಅಲ್ಲಿ ಶುರುವಾಗಿದ್ದರಿಂದ ನಮ್ಗೆ ಎವಿಡೆನ್ಸ್ ಮುಗಿದು ಕಂಪ್ಲೀಟ್ ಆರ್ಗ್ಯುಮೆಂಟ್ ಮುಗಿಯೋಷ್ಟೊತ್ತಿಗೆ ಮ್ಯಾಕ್ಸಿಮಮ್ 11 months ತಗೊಂಡಿದೆ, 11 to 12 months. ಸೊ 1 ವರ್ಷದಲ್ಲಿ ಪ್ರಕರಣ ಇತ್ಯರ್ಥ ಆಗಿದೆ ಆ ಲೆಕ್ಕ ನೋಡಕ್ ಹೋದ್ರೆ. ಬಟ್ ಈಗ ಆಲ್ರೆಡಿ ಬೇರೆ ರಾಜ್ಯಗಳಲ್ಲಿ ಈ ರೀತಿ ಹಲವಾರು ಪ್ರಕರಣಗಳಲ್ಲಿ MP-ಗಳಾಗಿರ್ಬೋದು, MLA-ಗಳಾಗಿರ್ಬೋದು, ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದಂತ MLA-ಗಳು ಕೂಡ ವಜಾಗೊಳಿಸಿ ಅನರ್ಹಗೊಳಿಸಿ ಹೈಕೋರ್ಟ್ಗಳು ಆದೇಶ ನೀಡಿದೆ. ಸೊ ಈ ಪ್ರಕರಣದಲ್ಲಿ ಅರ್ಜಿ ಸಲ್ಲಿಕೆದಾರರು, ದೂರುದಾರರು ನೀವು, ಅಂಡ್ ಈ ಪ್ರಕರಣವನ್ನ ಸಂಪೂರ್ಣವಾಗಿ ಕೈಗೆತ್ಕೊಂಡು ವಾದ ಮಾಡ್ತಕ್ಕಂಥದ್ದು ನಿಮ್ಮ ತಂದೆ? ಇಲ್ಲ, ನಮ್ಮ ತಂದೆಯವ್ರ ಜೊತೆ ಮಲ್ಟಿಪಲ್ ಬೇರೆ ಅಡ್ವೊಕೇಟ್ಸ್ ಕೂಡ ಇದ್ದಾರೆ, ಶಿವರಾಜ್ ಸರ್ ಅಂತ ಹೇಳಿ. ಮತ್ತೆ ಅಂದ್ರೆ ಹೆಸರೆಲ್ಲ ಬೇಡ ಸದ್ಯಕ್ಕೆ, ಬಟ್ ಬೇರೆ ಅಡ್ವೊಕೇಟ್ಸ್ ಇದ್ದಾರೆ. ನಮ್ಮ ಸೀನಿಯರ್ ಕೌನ್ಸಿಲ್ ಇದ್ದಾರೆ, ಪ್ರಮೀಳಾ ಸರ್ಗಿ ಮೇಡಮ್, ಅವರು ಕುರ್ಸಿ ಮಾಡ್ತಾರೆ. ಬಿಕಾಸ್ ಅವರ ಮಾರ್ಗದರ್ಶನದಲ್ಲೇ ನಾವೆಲ್ಲಾ ರೀತಿ ಗ್ರೌಂಡ್ಸ್ ಆಗಿರ್ಬೋದು, ಪ್ರತಿಯೊಂದಾಗಿರ್ಬೋದು. ಯಾಕೆ ನಾನಿನ್ನ ಲಾ ಸ್ಟೂಡೆಂಟ್, ನಾನಿನ್ನ ಕಂಪ್ಲೀಟ್ ಮಾಡಿಲ್ಲ. ಸೊ ಹಂಗಾಗಿ ನನಗೆ ಸಂಪೂರ್ಣ ಇದೆಲ್ಲ ಗೈಡ್ ಮಾಡಿದ್ದು ನಮ್ಮ ಪ್ರಮೀಳಾ ಸರ್. ಅಂದ್ರೆ ಕಳೆದ 1-2 ತಿಂಗಳಲ್ಲಿ ಆಗಿರುವಂತಹ ಘಟನೆಗಳನ್ನ ನಾವು ನೋಡಿದೀವಿ.
ನಿಮ್ಮ ತಂದೆಯನ್ನ ಉದ್ದೇಶಪೂರ್ವಕವಾಗಿ ಒಂದು ಪ್ರಕರಣದಲ್ಲಿ ಸಿಕ್ಕಿಸಿ ಜೈಲಿಗೆ ಹೋಗಂಗ್ ಮಾಡಿದ್ರು. ಆ ಕಾರಣಕ್ಕೋಸ್ಕರ ಏನಾದ್ರೂ ಈ ತರದ ಒಂದು ಟಿಟ್ ಫಾರ್ ಟಾಟ್ ಅಂತ ಹೇಳಿ ಶ್ರೇಯಸ್ ಪಟೇಲ್ ವಿರುದ್ಧ ಅರ್ಜಿ ಸಲ್ಲಿಸೋಕೆ ಮುಂದಾಗಿದೆ. ಪ್ರಕರಣ ದಾಖಲೆ ಆಗಿದ್ರೆ ನಾವು ಅದನ್ನ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾ ಇದೀವಿ, ಮತ್ತೆ ಮಾಡ್ತೀವಿ ಕೂಡ. ಬಟ್ ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಎಲೆಕ್ಷನ್ ಪಿಟಿಷನ್. ಎಲೆಕ್ಷನ್ ಪಿಟಿಷನ್ ಇಸ್ ಪ್ಯೂರ್ಲಿ ಬಿಕಾಸ್ ನಾನ್ ಏನಂತಾರೆ, ನನ್ನನ್ನ ಪ್ರತಿನಿಧಿಸಂತ ಒಬ್ಬ ವ್ಯಕ್ತಿ, ಒಬ್ಬ ಪ್ರತಿನಿಧಿ ಅಂದ್ರೆ ಹಿ ಇಸ್ ಇನ್ವಾಲ್ಡ್ ಇನ್ ಮಲ್ಟಿಪಲ್ ಕರಪ್ಟ್ ಪ್ರಾಕ್ಟಿಸಸ್. ಅಂದ್ರೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಭ್ರಷ್ಟಾಭ್ಯಾಸ ಅಂತ ಕರೀತೀವಿ. ಈ ಭ್ರಷ್ಟಾಭ್ಯಾಸಗಳು ಏನಿದೆ ಅದು ಯಾವ ಮಟ್ಟಕ್ಕೆ ಹೋಗಿತ್ತು ಅನ್ನೋದು ನಮ್ಮ ಮತದಾರಗಳು ಎಲ್ಲರೂ ನೋಡಿದ್ದಾರೆ ಎಲೆಕ್ಷನ್ ಟೈಮ್. ಈ ತರ ಒಬ್ಬ ವ್ಯಕ್ತಿ ನಮ್ಮನ್ನ ಪ್ರತಿನಿಧಿಸೋದ್ರಿಂದ ನಮ್ಮ ಜಿಲ್ಲೆಗಾಗಿರ್ಬೋದು ನಮಗಾಗ್ಲಿ ಒಳ್ಳೆ ಹೆಸರು ಬರುತ್ತೆ ಅನ್ನೋದು ನನ್ನ ಭಾವನೆಗಳಲ್ಲಿ ಸುಳ್ಳು. ಆ ಕಾರಣಕ್ಕೋಸ್ಕರ ಚುನಾವಣಾ ತಕರಾರು ಅರ್ಜಿ ಹಾಕಿರೋದು. ಅದನ್ನ ಬಿಟ್ರೆ ದೇರ್ ಇಸ್ ನಥಿಂಗ್ ಪರ್ಸನಲ್ ಸರ್. ನನ್ನ ತಂದೆಯವರ ವಿರುದ್ಧ ನಡೆದಂತ ಷಡ್ಯಂತ್ರ ಏನಿದೆ ಅಂತ ನಂಗೆ ತುಂಬಾ ಚೆನ್ನಾಗುತ್ತೆ. ಯಾಕೆಂದ್ರೆ ಅವರಲ್ಲಿ ಒಳಗಡೆ ಇದ್ದಾಗ ಅರೆಸ್ಟ್ ಆದಾಗಲೂ ಕೂಡ ಅವ್ರಿಗೋಸ್ಕರ ಓಡಾಡ್ದವ್ನು, ಹೊರಗಡೆ ಓಡಾಡ್ದವ್ನು ಅಡ್ವೊಕೇಟ್ ಜೊತೆ ನಾನು ಕೂಡ ಇದ್ದೇನೆ. ಸಂಪೂರ್ಣ ಮಾಹಿತಿ ಇದೆ, ಎಲ್ಲ ಕೂಡ ಯಾವ ತರ ಆಯ್ತು, ಯಾರು ಮಾಡ್ಸಿದ್ರೆ ಪ್ರತಿಯೊಂದು ಇದೆ. ಬಟ್ ಅದ್ ಏನಾಗುತ್ತೆ ಅಂದ್ರೆ ನಾವು ಅದನ್ನ ಇದಕ್ಕೆ ಮಾಡಕ್ ಹೋಗ್ಬಿಡುದು. ನಾವು ಅದು ಏನ್ ಕೇಸ್ ಇದೆ ಆ ಪ್ರಕರಣ ಪ್ರತ್ಯೇಕವಾದಂತ ಪ್ರಕರಣ, ಅದಕ್ಕೂ ಸಂಬಂಧ ಇಲ್ಲ. ಆ ಪ್ರತ್ಯೇಕವಾದ ಪ್ರಕರಣಕ್ಕೆ ನಾವು ಎಲ್ಲಿ ಚಾಲೆಂಜ್ ಮಾಡ್ಬೇಕು ಅಲ್ಲಿ ಕೋರ್ಟ್ಗಳಲ್ಲಿ ನಾವು ಲೀಗಲ್ ಆಸ್ಪೆಕ್ಟ್ಸ್ ಕಡೆಯಿಂದ ನಾವು ಚಾಲೆಂಜ್ ಮಾಡ್ಬೇಕು. ಇನ್ನು ಚರಣ್ ಅವರೇ, ಕಳೆದ ಪ್ರಜ್ವಲ್ ರೇವಣ್ಣ ಅವರ ತಕರಾರು ಅರ್ಜಿಗೆ ಸಂಬಂಧಪಟ್ಟಾಗ ಏನ್ ಹೇಳಿದ್ರು, ಸೆಕೆಂಡ್ ಲೀಡಿಂಗ್ ಯಾರು ಬಂದಿದ್ದಾರೆ ಅಂದ್ರೆ ಎ ಮಂಜು ಅವರು, ಸೊ ಅವರನ್ನ ಸಂಸದರು ಅಂತ ಘೋಷಣೆ ಮಾಡಬೇಕು ಅಂತ ಏನೋ ಒಂದು ಸೇರಿಸ್ಕೊಂಡಿದ್ರು ಲಾಸ್ಟ್ ಟೈಮ್. ಈ ಸಲ ಆ ತರದ್ದು ಏನಾದ್ರು ಇದೆಯಾ? ಡಿಕ್ಲರೇಷನ್ ಅಂತ ಕೇಳ್ತೀವಿ ನಾವು. ಆ ಡಿಕ್ಲರೇಷನ್ ಏನಂತಂದ್ರೆ ನಮ್ಮ ಈಗ ನಾವು ಎಲೆಕ್ಷನ್ ಪಿಟಿಷನ್ ಆಯ್ಕೆ ಆಗಿರುವಂತ ಶ್ರೇಯಸ್ ಪಟೇಲ್ ಏನಾರ ಅಕಸ್ಮಾತ್ ಬೇಗ ಅಂದ್ರೆ ಇನ್ ಕೇಸ್ ಇಫ್ ಈಸ್ ಡಿಸ್ಕ್ವಾಲಿಫೈಡ್ ಸೆಕೆಂಡ್ ಹೈಯೆಸ್ಟ್ ವೋಟ್ ತಗೊಂಡಿರುವಂತ ಅಭ್ಯರ್ಥಿನ ನೀವು ಡಿಕ್ಲೇರ್ ಮಾಡಿ ಅವರನ್ನ ಎಂಪಿ ಆಗಿ ಘೋಷಣೆ ಮಾಡಿ ಅಂತ ನಾವು ಕೇಳ್ತೀವಿ. ನಾವು ಕೇಳಿಲ್ಲ. ಇಲ್ಲ ಸರ್, ನಾವು ಕೇಳಕ್ ಯಾಕಂದ್ರೆ ಈಗ ಆಲ್ರೆಡಿ ಒಂದು ಚುನಾವಣಾ ತಕರಾರು ಅರ್ಜಿಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ ಹಾಕಿದ್ವಿ. ಈ ಪ್ರಕರಣದಲ್ಲಿ ನಾವು ಅದನ್ನ ಯಾಕಂದ್ರೆ ಈಗ ಕೋರ್ಟ್ ಮ್ಯಾಟರ್ ರನ್ನಿಂಗ್ ಇರುವಂತಹ ವಿಚಾರಗಳನ್ನ ನಾವು ಹೆಚ್ಚಾಗಿ ಡಿಸ್ಕಸ್ ಮಾಡಕೂಡುದು. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಕೋರ್ಟ್ ಎವಿಡೆನ್ಸ್ ಮತ್ತೆ ಇದೆಲ್ಲ ಆದ್ಮೇಲೆ ಅದು ಯಾವ ರೀತಿ ಪ್ರಕರಣ ಯಾವ ರೀತಿ ಇತ್ಯರ್ಥ ಆಗುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಬಟ್ ಆಸ್ ಆಫ್ ನಾವು ಅವ್ರ ಡಿಕ್ಲರೇಷನ್ ಕೇಳಿಲ್ಲ. ನಾವು ಬರೀ ಎಲೆಕ್ಷನ್ ಒಂದನ್ನ ಸೆಟಸೈಡ್ ಮಾಡಿ ನಮ್ಗೆ ಮರು ಚುನಾವಣೆಗೆ ಅನುಮತಿ ಮಾಡ್ಕೊಡಿ ಅಂತ ಕೇಳಿ. ಬಟ್ ಸ್ಟಿಲ್ ಆಪ್ಷನ್ ಇದೆ ಅಲ್ಲ ಕೇಳೋಕ್, ಅವ್ರನ್ನು ಕೂಡ ಎರಡನೇ ಲೀಡಿಂಗ್ ಅಲ್ಲಿ ಇರೋರ್ನ ಡಿಕ್ಲೇರ್ ಮಾಡ್ಬೇಕು ಅಂತ ಕೇಳೋಕ್ ಸ್ಟಿಲ್ ಆಪ್ಷನ್ ಇದೆ ಸರ್. ಅದು ಅವ್ರು ಹಾಕೋಬೇಕು ಸರ್, ಪ್ರಜ್ವಲ್ ರೇವಣ್ಣ ಕಡೆಯವ್ರು ಹಾಕೋಬೇಕು. ಪ್ರತ್ಯೇಕ ಅರ್ಜಿಯನ್ನ ಸಲ್ಲಿಕೆ ಮಾಡ್ಬೇಕು. ಪ್ರತ್ಯೇಕ ಅರ್ಜಿ ಅವ್ರು ಹಾಕೋ. ಯಾಕಂದ್ರೆ ಆಲ್ರೆಡಿ ನಾವು ಅರ್ಜಿ ಹಾಕಿದೀವಿ. ಅದ್ರಲ್ಲಿ ಏನಂತಾರೆ, ಬರೀ ನಮ್ಗೆ ನಾವು ಅದನ್ನ ಬೇರೆ ಪಾರ್ಟಿಗಳನ್ನ ಕೂಡ ಇಂಕ್ಲೂಡ್ ಮಾಡಿಲ್ಲ. ಯಾಕಂದ್ರೆ ವಿ ಆರ್ ನಾಟ್ ಸೀಕಿಂಗ್ ಫಾರ್ ಡಿಕ್ಲರೇಷನ್ ಅಂತ ಹೇಳ್ಬಿಟ್ಟು ನಾವು ಪಾರ್ಟಿಗಳನ್ನ ಇನ್ಕ್ಲೂಡ್ ಮಾಡಿಲ್ಲ. ಇಟ್ ಇಸ್ ಜಸ್ಟ್ ಶ್ರೇಯಸ್ ಎಂ ಪಟೇಲ್ ವರ್ಸಸ್ ಚಾರಣ್, ಇವೆರಡೇ ಬರೋದಲ್ಲಿ. ಈಗ ನಿಮ್ಮ ಪ್ರಕಾರ ಈ ಪ್ರಕರಣದಲ್ಲಿ ಶ್ರೇಯಸ್ ಪಟೇಲ್ ಅವರಿಗೆ ಯಾವ ಪಾಯಿಂಟ್ ಅತಿ ಹೆಚ್ಚು ಮುಳುವಾಗಿ ಪರಿಣಮಿಸಬಹುದು? ಸರ್, ನಾವು ಅಲ್ಲಿಗೆ ಅಂದ್ರೆ ಈಗ ಎಲೆಕ್ಷನ್ ಅರ್ಜಿಯಲ್ಲಿ ನಾವೇನ್ ಪಿಟಿಷನ್ ಏನ್ ಹಾಕಿದೀವಿ ಅದಷ್ಟು 3 ಮೇಜರ್ ಗ್ರೌಂಡ್ಸ್ ಗಳು ಕರಪ್ಟ್ ಪ್ರಾಕ್ಟೀಸ್ ಗಳನ್ನ ನಾವು ತಗೊಂಡಿದೀವಿ. 123(2), 123(4), 123(6). ಆ 3 ಕೂಡ ಅವ್ರಿಗೆ ಮುಳ್ಳಾಗತ್ತೆ. ಯಾಕೆ ಅಂತಂದ್ರೆ ಅವ್ರ ಎಲೆಕ್ಷನ್ ಚುನಾವಣಾ ಸಂದರ್ಭದಲ್ಲಿ ಅವರು ವೆಚ್ಚ ಏನಿತ್ತು, ಎಲೆಕ್ಷನ್ ವೆಚ್ಚ ಏನಿತ್ತು, ಪ್ರಿಸ್ಕ್ರೈಬ್ ಲಿಮಿಟ್ 95 ಲಕ್ಷ ಇದ್ರು ಕೂಡ ಇವ್ರು 95 ಲಕ್ಷಕ್ಕಿಂತ ಅಧಿಕ ಖರ್ಚನ್ನ ಮಾಡಿ ಕೊನೆಗೆ ಅದನ್ನ ಮ್ಯಾನಿಪುಲೇಟ್ ಮಾಡಿ ಅದನ್ನ ಡಿಕ್ಲರೇಷನ್ ಕೊಟ್ಕೊಂಡಿರುವಂತ ಮಾಹಿತಿ ಇದೆ. ಮತ್ತೆ ಅದ್ರ ಬಗ್ಗೆ ಎವಿಡೆನ್ಸಸ್ ಗಳಿದೆ. ಅದ್ರ ಜೊತೆಗೆ ಈ 123 ಹೆಚ್ಚುವರಿ ಏನು ವೆಚ್ಚ ಇದೆ ಅದನ್ನ ಅವರು ಕೆಪಿಸಿಸಿ ಲೆಕ್ಕದಲ್ಲಿ ತಗೊಂಡಿದ್ದಾರೆ ಅಲ್ವಾ? ಅದು ಏನಾಗುತ್ತೆ ಅಂದ್ರೆ ಅದಕ್ಕೆ ಪ್ರತ್ಯೇಕವಾದಂತ ಒಂದು ಗೈಡ್ ಲೈನ್ಸ್ ಮತ್ತೆ ರೂಲ್ಸ್ ಇದೆ. ಎಲೆಕ್ಷನ್ ಎಕ್ಸ್ಪೆಂಡಿಚರ್ಸ್ ಇನ್ಕರ್ಡ್ ಬೈ ದ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಇದೆ ಅದರಲ್ಲಿ. ಸೊ ಆ ಡೀಟೇಲ್ಸ್ ಪ್ರಕಾರ ಹೋದ್ರೆ ಈಸ್ ಮ್ಯಾನಿಪುಲೇಟೆಡ್ ದ ಕಂಪ್ಲೀಟ್ ಎಕ್ಸ್ಪೆಂಡಿಚರ್ ಏನಿದೆ ಅದನ್ನ ಪೂರ್ತಿ ಮ್ಯಾನಿಪುಲೇಟ್ ಮಾಡಿ ಘೋಷಣೆ ಮಾಡ್ಕೊಂಡಿದ್ರು. ಸೊ ಅದ್ರ ಜೊತೆಗೆ ಇನ್ನ 123(4) ಏನಿದೆ ಅದರಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಅವ್ರಿಗೆ ಫೇವರ್ ಆಗಂತ ಇನ್ಸಿಡೆಂಟ್ ಗಳು ಏನೇನೆಲ್ಲ ಮಾಡ್ಕೊಂಡ್ರು, ಯಾವ್ದು ಇನ್ವಾಲ್ವ್ ಆಗಿದ್ರು ಅನ್ನೋದ್ರ ಬಗ್ಗೆ ಇದೆ. ಸೊ 123(2) ಅಲ್ಲಿ ಈ ರೀತಿ ಸುಳ್ಳು ಮಾಹಿತಿ ಮತ್ತೆ ಮಾಹಿತಿಗಳನ್ನ ಸಂಪೂರ್ಣವಾಗಿ ಅಫಿಡವಿಟ್ ಅಲ್ಲಿ ಸಲ್ಲಿಸಲೇ ಇರೋದಕ್ಕೆ ಈ 3 ಕೂಡ ಅಂಶ ಅವರಿಗೆ ಮುಳ್ಳಾಗುತ್ತೆ. ಜೊತೆಗೆ ಏನಂತಾರೆ ಇನ್ನೂ ಅಫೆನ್ಸಸ್ ಗಳಿದೆ, ಇನ್ನು ತುಂಬಾ ಅಫೆನ್ಸಸ್ ಗಳಿದೆ. ಬಟ್ ಅದೇನಂದ್ರೆ ಇದೇ ಸೆಕ್ಷನ್ ಗಳು ಕೆಳಗಡೆ ಬೀಳೋದ್ರಿಂದ ಇಟ್ ಇಸ್ ಮ್ಯಾಟರ್ ಆಫ್ ಟ್ರಯಲ್. ಅದು ಎವಿಡೆನ್ಸ್ ಮತ್ತೆ ಆರ್ಗ್ಯುಮೆಂಟ್ಸ್ ಟೈಮಲ್ಲಿ. ಈಗ ನೀವು ಕೂಡ ಲಾ ಸ್ಟೂಡೆಂಟ್ ಇದ್ದೀರಿ. ನಿಮ್ಮ ತಂದೆ ಕಳೆದ ಬಾರಿ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನ ಮುನ್ನೆಲೆಗೆ ತಗೊಂಡ್ಬಂದಿದ್ರು. ಹಾಗಾಗಿ ನಿಮ್ಗೆ ಒಂದಿರ್ತದೆ, ನಾನು ಇನ್ನೊಂದು ವರ್ಷದೊಳಗಡೆ ಈ ಪ್ರಕರಣ ನಾವು ಜಯಿಸ್ಬಿಡ್ತೀವಿ ಅಂತನೋ ಅಥವಾ ಇನ್ನೊಂದಿಷ್ಟು ಆತರ ಏನಾದ್ರು ಒಂದು ಟೈಮ್ ಲಿಮಿಟ್ ಏನಾರು ಅನ್ಕೊಂಡಿದ್ದೀರಾ ನೀವು? ಹೋಪ್ ಏನಂತಂದ್ರೆ ವಿತ್ ಇನ್ ದ ನೆಕ್ಸ್ಟ್ ಇಯರ್ ನಾವು ಮುಗಿಸ್ಕೊಳ್ಬೇಕು ಇದನ್ನ ಅನ್ನೋದು ನನಗೆ ಆಸೆ. ಯಾಕೆಂತಂದ್ರೆ ಈ ಪ್ರಕರಣದಲ್ಲಿ ಹೆಚ್ಚಾಗಿ ಈ ರೀತಿ ಡಿಸ್ಟರ್ಬ್ ಆಗೋದು ಲಾಸ್ಟ್ ಟೈಮ್ ಏನಾಗಿತ್ತು ಅಂದ್ರೆ ಇಲ್ಲಿಂದ ಮತ್ತೆ ಸುಪ್ರೀಂ ಕೋರ್ಟ್ ಇಂದ ರಿಮೈಂಡ್ ಆಗ್ತಿತ್ತು. ಸೊ ಈ ರೀತಿ ಈ ಸತಿ ಆದರೆ ಆಗುವಂತ ಅವಶ್ಯಕತೆ ಮತ್ತೆ ಅನಿವಾರ್ಯತೆ ನನಗೆ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ನಾವೆಲ್ಲ
ವಿತಿನ್ ಟೈಮ್ ಲಿಮಿಟ್ ಆಗಿರ್ಬೋದು ಅಥವಾ ಅದಕ್ಕೆ ಬೇಕಾದಂತ ರೂಲ್ಸ್ ಅಂಡ್ ಪ್ರೊಸೀಜರ್ಸ್ ಎಲ್ಲಾನು ಫಾಲೋ ಮಾಡಿದೀವಿ. ಕಳೆದ ಸಲ ಆಗಿದ್ರಿಂದ ನಿಮ್ಗೆ ಈ ಸಲ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ. ಎಕ್ಸ್ಪೀರಿಯನ್ಸ್ ಇದೆ, ಹೌದು. ಹಂಗಾಗಿ ಈಗ 1 ವರ್ಷದೊಳಗಡೆ ಮುಗಿಯುತ್ತೆ ಅನ್ನೋ ನಂಬಿಕೆ ಇದೆ. ಬಟ್ ಅಟ್ ಎಂಡ್ ಆಫ್ ದ ಡೇ ಇಟ್ ಇಸ್ ಅ ಮ್ಯಾಟರ್ ಆಫ್ ಕೋರ್ಟ್ ಟ್ರಯಲ್ ಸರ್. ಹಂಗಾಗಿ ನಾವು ಟೈಮ್ ಇಂಥ ದಿನಕ್ಕೆ ಆಗುತ್ತೆ, ಇಷ್ಟು ದಿನಕ್ಕೆ ಆಗುತ್ತೆ ಅಂತ ಹೇಳೋದು ಕಷ್ಟ. ಬಟ್ ಒಂದು ಹೋಪ್ ಇಟ್ಕೊಬಹುದು ಅಷ್ಟೇ. ಹೋಪ್ ಇದೆ ಸರ್, 1 ವರ್ಷದೊಳಗಡೆ ಕಂಪ್ಲೀಟ್ ಆಗುತ್ತೆ ಅಂತ ಹೋಪ್ ಇದೆ. ಓಕೆ ಚರಣ್, ಥ್ಯಾಂಕ್ ಯು. ಇಷ್ಟೊತ್ತರೆಗೂ ನಮ್ಮ ಜೊತೆ ಜಾನ್ ಆಗಿ ಇದ್ರ ಬಗ್ಗೆ ಮಾತನಾಡಿದ್ರು. ಎಸ್, ಚರಣ್ ಅವರು ಮಾತನಾಡ್ತಾ ಇದ್ರು. ದೇವರಾಜೇಗೌಡ ಅವರ ಪುತ್ರ ಇವರು ಪ್ರಕರಣವನ್ನ ಚುನಾವಣಾ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಚರಣ್ ಅವರೇ. ಅವ್ರು ಹೇಳ್ತಕ್ಕಂಥದ್ದು ಎಸ್, ಎಲ್ಲಾ ಗ್ರೌಂಡ್ಸ್ ಅಲ್ಲೂ ಹೋದ್ರೆ ಆದಾಯ ತೆರಿಗೆ ವಿಚಾರದಲ್ಲಿ ಅವರು ಒಂದು ಪಾಯಿಂಟ್ ಹೇಳಿದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಶ್ರೇಯಸ್ ಪಟೇಲ್ ಸ್ಪರ್ಧೆಯನ್ನ ಮಾಡಿದ್ರು. ಸ್ಪರ್ಧೆಯನ್ನ ಮಾಡಿ ರೇವಣ್ಣ ಅವರಿಗೆ ಪ್ರಯಾಸದ ಗೆಲುವನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಕೆಲವು ಮತಗಳ ಅಂತರ 1,500-2,000 ಮತಗಳು ತಗೊಂಡಿದ್ರೆ ಶ್ರೇಯಸ್ ಪಟೇಲ್ ಇವತ್ತು ಶಾಸಕರಾಗ್ತಾ ಇದ್ರು. ಆದ್ರೆ ಆ ಸಂದರ್ಭದಲ್ಲೂ ಕೂಡ ನಾಮಿನೇಷನ್ ಅನ್ನು ಫೈಲ್ ಮಾಡಿರ್ತಾರಲ್ಲ, ಆ ಸಂದರ್ಭದಲ್ಲೂ ಕೂಡ ಅಫಿಡೇವಿಟ್ ಸಲ್ಲಿಕೆ ಮಾಡಿರ್ತಾರಲ್ಲ, ಅದನ್ನು ಹಾಗೂ MP ಚುನಾವಣೆ ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ನಾಮಿನೇಷನ್ ಎರಡನ್ನೂ ಕೂಡ ಕಂಪೇರ್ ಮಾಡಿ ನೋಡಿದಾಗ, ಈ ಸಂದರ್ಭದಲ್ಲಿ ಕಂಪ್ಯಾರಿಸನ್ ಮಾಡಿದಾಗ ಎರಡರಲ್ಲೂ ಕೂಡ ಲೋಪ ಬರ್ತಾ ಇದೆ. ಯಾಕೆಂದ್ರೆ ಕಳೆದ 4 ವರ್ಷ ನನ್ನ ಆದಾಯ ಏನಿತ್ತು, ಎತ್ತ ಇತ್ತು ಅನ್ನೋದನ್ನ ಆಗ್ಲೂ ಅದನ್ನೇ ಅನೌನ್ಸ್ ಮಾಡ್ಬೇಕು, ಈಗಲೂ ಅದನ್ನೇ ಅನೌನ್ಸ್ ಮಾಡ್ಬೇಕಲ್ಲ, ಅದನ್ನ ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಬಟ್ ಅವೆರಡನ್ನೂ ಕಂಪೇರ್ ಮಾಡಿದಾಗ ಅಲ್ಲಿ ಲೋಪಗಳು ಕಾಣಿಸ್ ಬರ್ತಾ ಇದೆ. ಅಂಡ್ ಮತ್ತೊಂದು, ನಾನು ಚುನಾವಣಾ ವೆಚ್ಚದ ವಿಚಾರಕ್ಕೆ ಹೋಗ್ತಾ ಇದ್ದೆ. ಹೌದು, ಆ ಸಂದರ್ಭದಲ್ಲಿ ಶ್ರೇಯಸ್ ಪಟೇಲ್ ಅತಿ ಹೆಚ್ಚು ಚುನಾವಣಾ ವೆಚ್ಚವನ್ನ ಲಿಮಿಟ್ ಅನ್ನ ಮೀರಿದ್ದಾರೆ ಅಂತ ಹೇಳಿ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು. ಅದಾದ್ಮೇಲೆ ಅವರು ಕೂಡ ಹೋಗಿ ಒಂದಿಷ್ಟು ಸಮಜಾಯಿಷಿಯನ್ನ ಕೊಟ್ಟು ಅದನ್ನ KPCC ಲೆಕ್ಕಕ್ಕೆ ಹಾಕಬೇಕು, ನಮ್ ಲೆಕ್ಕಕ್ಕೆ ಬರಲ್ಲ ಅಂತೆಲ್ಲ ಹೇಳಿದ್ರು. ಅದರಿಂದ ಡಿಟೇಲ್ ಆಗಿ ನಾನು ಹೇಳ್ತಾ ಹೋಗೋದಿಲ್ಲ. ಒಟ್ಟಿನಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾಗಿ ಶ್ರೇಯಸ್ ಪಟೇಲ್ ಆಯ್ಕೆಯಾಗಿ ಗೆಲುವಿನ ಹುಮ್ಮಸ್ಸಿನಲ್ಲಿ ಓಡಾಡ್ತಿರ್ತಕ್ಕಂಥ ಬೆನ್ನಲ್ಲೇ ಇದೀಗ ಮತ್ತೆ ಅವರಿಗೆ ಕಾನೂನಿನ ಒಂದಿಷ್ಟು ಹಿನ್ನಡೆ ಅಂತ ಹೇಳೋಕೆ ಹೋಗೋದಿಲ್ಲ ನಾನು. ಅದರಿಂದಾಗಿ ಕಾನೂನಿನ ಸುಳಿಗೆ ಸಿಲುಕಬೇಕಾದಂತ ಅನಿವಾರ್ಯತೆ ನಿರ್ಮಾಣವಾಗಿದೆ. ಕಳೆದ ಬಾರಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ 4 ವರ್ಷ ಯಾಕೆ ಆಯ್ತು, ಯಾಕೆ ಲೇಟ್ ಆಯ್ತು ಅನ್ನೋದನ್ನು ಕೂಡ ಚರಣ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಕಳೆದ ಬಾರಿ ಏನಾಯ್ತು, ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಫೈಲ್ ಮಾಡಿದ್ರು, ತದನಂತರ ಅದು ಸುಪ್ರೀಂ ಕೋರ್ಟಿಗೆ ಮೇಲ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ಇದು ಹೈಕೋರ್ಟ್ ಅಲ್ಲೇ ವಿಚಾರಣೆ ಆಗಬೇಕು ಅಂತ ಹೇಳ್ತು. ಅಂಡ್ ಈ ಸಂದರ್ಭದಲ್ಲಿ ಎ ಮಂಜು ಒಂದು ಸಪರೇಟ್ ಅರ್ಜಿ ಹಾಕೊಂಡಿದ್ರು, ದೇವರಾಜೇಗೌಡರು ಒಂದು ಸಪರೇಟ್ ಅರ್ಜಿ ಹಾಕೊಂಡಿದ್ರು. ಅದ್ರಲ್ಲಿ ಎ ಮಂಜು ಅವರ ಅರ್ಜಿ ಅನರ್ಹಗೊಂಡೋಯ್ತು. ಅದಾದ್ಮೇಲೆ ದೇವರಾಜೇಗೌಡರು ಹಾಕಿದ್ದ ಅರ್ಜಿ ಟ್ರಯಲ್ಗೆ ಬಂತು. ಅದಾದ್ಮೇಲೆ ಮತ್ತೆ ಹೈಕೋರ್ಟಿಗೆ ಬಂತು. ಹೈಕೋರ್ಟ್ ಅಲ್ಲಿ ಮತ್ತೆ ವಿಚಾರಣೆ ಎಯಿಂದ ಸ್ಟಾರ್ಟ್ ಆಯ್ತು. ಹೀಗಾಗಿ ಅಲ್ಲಿ ತಡ ಆಯ್ತು. ಬಟ್ ಈ ಪ್ರಕರಣದಲ್ಲಿ ಕಳೆದ ಬಾರಿ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಹಿನ್ನೆಲೆಯಲ್ಲಿ ಈ ಬಾರಿ ಹಂಗಾಗೋದಿಲ್ಲ, ಇನ್ನೊಂದು ವರ್ಷದಲ್ಲಿ ನಾವು ಈ ತೀರ್ಪು ಹೊರಬರುವ ವಿಶ್ವಾಸ ಇದೆ ಅಂತ ಹೇಳ್ತಾರೆ. ಫೈನ್, ಕೋರ್ಟ್ ವಿಚಾರ, ಹಾಗಾಗಿ ನಾವು ಕೂಡ ಇದನ್ನ ಹೆಚ್ಚು ಡಿಸ್ಕಸ್ ಮಾಡಕ್ ಹೋಗೋದಿಲ್ಲ, ಏನಾಗಬಹುದು ಎತ್ತ ಮತ್ತೊಂದು ಅಂತ. ಮತ್ತೊಂದ್ ಕಡೆ ಶ್ರೇಯಸ್ ಪಟೇಲ್ ಅವ್ರ ಕಡೆ ಕೂಡ ಒಬ್ರು ಲಾಯರ್ ಅನ್ನ ಇಡ್ತಾರೆ, ಅವರು ಕೂಡ ಒಂದಿಷ್ಟು ವಾದಗಳನ್ನ ಮಾಡ್ತಾರೆ, ಅವ್ರನ್ನ ಡಿಫೈನ್ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾರೆ. ಒಟ್ಟಿನಲ್ಲಿ ಈ ಕ್ಷಣಕ್ಕೆ ಶ್ರೇಯಸ್ ಪಟೇಲ್ ಅವರ ವಿರುದ್ಧ ಚುನಾವಣಾ ತಕರಾರು ಅರ್ಜಿ ಹೈಕೋರ್ಟ್ ನಲ್ಲಿ ಫೈಲ್ ಆಗಿದೆ. ಅವರ ಆಯ್ಕೆಯನ್ನ ಅಸಿಂಧು ಅಂತ ಘೋಷಣೆ ಮಾಡಬೇಕು ಅಂತಕ್ಕಂಥ ಅರ್ಜಿಯನ್ನ ಫೈಲ್ ಮಾಡಲಾಗಿದೆ. ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತ್ಯದ ಕಡೆ ನಮ್ಮ ಕಡೆ.